ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದ ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಸುಸೈಡ್ ಕೇಸ್. ಈ ಪ್ರಕರಣದಲ್ಲಿ ಈಗ ಕೊನೆಗೂ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ ಬಂಧನವಾಗಿದೆ. ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಸುಸೈಡ್ ಕೇಸ್ನಲ್ಲಿ ಕೊನೆಗೂ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ ಬಂಧನವಾಗಿದೆ. ಅವರು ನಾಪತ್ತೆಯಾಗಿದ್ದರು, ಹಾಗೇನೇ ಆಂಟಿಸಿಪೇಟರಿ ಬೇಲ್ಗೆ ಹಾಕ್ಕೊಂಡಿದ್ರು. ಕೊನೆಗೂ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಹರಿಯಾಣದ ಗುರ್ಗಾಂವ್ನಲ್ಲಿ ನಿಖಿತಾ ಸಿಂಘಾನಿಯಾ ಅರೆಸ್ಟ್ ಆಗಿದ್ದಾರೆ. ಇನ್ನು ಅತುಲ್ ಅವರ ಅತ್ತೆ ನಿಶಾ ಸಿಂಘಾನಿಯಾ ಮತ್ತು ಬಾಮೈದ ಅನುರಾಗ್ ಸಿಂಘಾನಿಯಾ ಕೂಡ ಬಂಧನವಾಗಿದೆ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ. ನಿನ್ನೆ ಅವ್ರನ್ನೆಲ್ಲರನ್ನೂ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಮಾರತಹಳ್ಳಿ ಪೊಲೀಸರು. ಮೂವರಿಗೂ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ವಿಧಿಸಿದೆ. ಹೌದು, ಅವರ ಹೆಂಡತಿ ನಿಖಿತಾ ಸಿಂಘಾನಿಯಾ ಅಂತಕ್ಕಂಥವ್ರು ಮತ್ತು ಅವರ ಮದರ್ ನಿಶಾ ಅವರು ಮತ್ತು ಅವರ ಬ್ರದರ್ ಇನ್ಲಾನು ಯಾರು 3 ಜನನ ಸೆಕ್ಯೂರ್ ಮಾಡಿದ್ದಾರೆ. ತೊಗೊಂಬಂದು ಇಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಅವರು ಕಸ್ಟಡಿ ಕೊಟ್ಟಿದ್ದಾರೆ, ಜುಡಿಷಿಯಲ್ ಕಸ್ಟಡಿ. ತನಿಖೆ ಮುಂದುವರಿಯುತ್ತೆ. ಏಕೆಂದರೆ ಅವರು ಸುಮಾರು 40 ಪೇಜಿನ ಡೆತ್ ನೋಟನ್ನು ಬಿಟ್ಟಿದ್ದಾರೆ. ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಅವರು ನೋಡಿ, ಟೆಕ್ಕಿ ಅತುಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪತ್ನಿಯ ಅರೆಸ್ಟ್ ಆಗಿದೆ, ಅತ್ತೆಯ ಅರೆಸ್ಟ್ ಆಗಿದೆ. ಆದರೆ ಒಂದು ಮಗು ಇತ್ತು ಅತುಲ್ಗೆ. ಆ ಮಗು ಎಲ್ಲಿ? ಇದು ಪ್ರಶ್ನೆ. ಟೆಕ್ಕಿ ಅತುಲ್ ಸುಭಾಷ್ ಪುತ್ರ ಈಗ ಎಲ್ಲಿದ್ದಾನೆ? ಅತುಲ್ ಮಗ ಎಲ್ಲಿದ್ದಾನೆ ಅಂತ ನಮಗೆ ತಿಳಿದಿಲ್ಲ. ಇದು ಸ್ಟೇಟ್ಮೆಂಟ್ ಬಂದಿರತಕ್ಕಂಥದ್ದು. ಅತುಲ್ ಸಹೋದರ ವಿಕಾಸ್ ಕುಮಾರ್ ಮೋದಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಅವನನ್ನು ಹುಡುಕೋದಕ್ಕೂ ಆಗ್ತಾ ಇಲ್ಲ. ಅಂದರೆ ಅವರ ತಾಯಿ ಮನೆಯಲ್ಲೇ ಇಲ್ಲ ಯಾರೋ ಇದ್ದಾರೆ, ನಮಗೆ ಅದೇ ದೊಡ್ಡ ಚಿಂತೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಪಾಪ ಅವ್ರ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮೂವರನ್ನು ಬಂಧಿಸಿದ್ದಕ್ಕಾಗಿ ಕರ್ನಾಟಕ ಪೊಲೀಸರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಅತುಲ್ ಸಹೋದರ ವಿಕಾಸ್ ಕುಮಾರ್ ಮೋದಿ. ಆತ ಹೇಳಿರ್ತಕ್ಕಂಥದ್ದು ಮಗ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಅಂತ. ಇಷ್ಟು ದಿನ ಆ ಮಗ ಇದ್ದಿದ್ದು ನಿಖಿತಾ ಜೊತೆನಲ್ಲೇ, ಈಗಲ್ಲ. ಅತುಲ್ ಸುಸೈಡ್ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಂದನೂ ನಿಖಿತಾ ಜೊತೆನಲ್ಲೇ ಇದ್ದಿದ್ದು. ಈಗ ಅತ್ತೆ ಮತ್ತು ಬ್ರದರ್ ಇನ್ ಲಾ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಈವನ್ ತಾಯಿನೂ ಅರೆಸ್ಟ್ ಆಗಿದ್ದಾರೆ. ಅವ್ರ ಕಡೆಯಲ್ಲೇ ಯಾರೋ ಮಗುವಿನ ಕೇರ್ ಟೇಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಸಹೋದರ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ನಮಗೆ ಆತಂಕ ಆಗ್ತಾ ಇದೆ, ಅವನನ್ನು ಹುಡುಕೋಕ್ಕಾಗ್ತಾ ಇಲ್ಲ, ಆತ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅಂತ ವಿಕಾಸ್ ಕುಮಾರ್ ಅತುಲ್ ಸುಭಾಷ್ ಅವರ ಸಹೋದರ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಬಟ್ ಮಗನಿಗೆ ಏನೂ ತೊಂದರೆ ಆಗಿರಲಿಕ್ಕಿಲ್ಲ ನನ್ನ ಪ್ರಕಾರ. ಅರೆಸ್ಟ್ ಆದರೂ ಅನ್ನೋ ಕಾರಣಕ್ಕೆ ಇನ್ಯಾರಾದರೂ ಒಬ್ಬರು ನೆಂಟರ ಮನೆಯಲ್ಲಿ, ಸ್ನೇಹಿತರ ಮನೆಯಲ್ಲಿ ಆ ಮಗುವನ್ನು ಬಿಟ್ಟಿರಬಹುದು. ಯಾಕೆಂದರೆ ಪಾಪ ಒಂದು ಕಡೆ ತಂದೆ ಇಲ್ಲ ಮಗುಗೆ, ತಾಯಿ ಈಗ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ, ಅಜ್ಜಿ ಇಲ್ಲ, ಮಾವ ಇಲ್ಲ, ಆ ಮಗುಗೆ ನೋಡ್ಕೋತಾ ಇರೋರು ಯಾರು? ಈ ಆತಂಕ ಈಗ ಸುಭಾಷ್ ಅಂದರೆ ಅತುಲ್ ಸುಭಾಷ್ ಕಡೆಯವ್ರಿಗೂ ಕೂಡ ಆಗಿದೆ. ಎಲ್ಲಿದ್ದಾರೆ ಅಂತಕ್ಕಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಆತ ಹೇಳ್ತಾ ಇರ್ತಕ್ಕಂಥದ್ದು. ಅತುಲ್ ಸುಭಾಷ್ ಅವರ ಸಹೋದರ. ಸಹಜವಾಗಿ ಆತಂಕ ಆಗುತ್ತೆ. ಮತ್ತು ಪೊಲೀಸ್ಗೆ ಇದೊಂದು ಮನವರಿಕೆ ಮಾಡಿಕೊಡ್ಬೇಕು. ಅವ್ರು ಬಂದು ನಮಗೆ ಮಗುವಿನ ವೇರಿಯೇಬಲ್ಸ್ ಗೊತ್ತಾಗಬೇಕು ಅಂದರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರೆ. ಮಗು ಯಾರ ಜೊತೆ ಇತ್ತು? ತಾಯಿ ಜೊತೆ ಇತ್ತು. ಈಗ ಎಲ್ಲೋಗಿದೆ? ಬೇರೆ ಕಡೆ ಹೋಗೋಕ್ಕೆ ಸಾಧ್ಯನೇ ಇಲ್ವಲ್ಲ. ತಂದೆ ಮನೆಯವ್ರ ಕಡೆಗೆ ಬರೋದಕ್ಕಂತೂ ಸಾಧ್ಯ ಇಲ್ಲ. ಬಂದಿದ್ದಿದ್ದು ಅವರೇ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು. ತಾಯಿ ಮನೆ ಕಡೆಯವರೇ ಎಲ್ಲೋ ಮಗುವನ್ನು ಇರಿಸಿದ್ದಾರೆ. ಈಗ ಮಗುವನ್ನು ಬಚ್ಚಿಟ್ಕೊಂಡ್ರೂ ಏನೂ ಪ್ರಯೋಜನ ಇಲ್ಲ ಬಿಡಿ. ಈಗೇನು ಪ್ರಯೋಜನ?